ವೀಕ್ಷಕರೇ ನಮಸ್ಕಾರ. ನಾನಿವತ್ತು ನಿಮಗೊಂದು 6 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಮನೆ ವಿತ್ 4 ಕಾರ್ ಪಾರ್ಕಿಂಗ್ ಮತ್ತು 6 ಸೀಟರ್ ಹೋಮ್ ಥಿಯೇಟರ್ ಇರುವಂತಹ ಒಂದು 6 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಮನೆ ತೋರಿಸ್ತಾ ಇದ್ದೀನಿ. ಇದು 40-60 ಕಟ್ಟಿದ್ದಾರೆ. ನಾರ್ತ್ ಫೇಸಿಂಗ್ ಸೈಟ್ ಹಾಗೂ ನಾರ್ತ್ ಫೇಸಿಂಗ್ ಡೋರ್ ಇರುವಂತಹ ಮನೆ ಮತ್ತು ಮನೆ ಮುಂದೆ 40 ಅಡಿ ರಸ್ತೆ ಮತ್ತು ಲಿಫ್ಟ್ಗೆ ಪ್ರಾವಿಷನ್ ಮಾಡಿರುವಂತಹ ಒಂದು 6 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಮನೆ ಸೇಲ್ಗಿದೆ. ಇದು 9 ಇಯರ್ಸ್ ಓಲ್ಡ್ ಮನೆ ಹಾಗೂ 75 ಚದರ ಕಟ್ಟಿರುವಂತಹ ಮನೆ ಸೇಲ್ಗಿದೆ. ಇದು ವಿಜಯನಗರ 4 ಸ್ಟೇಜ್ ಫಸ್ಟ್ ಫೇಸ್ ಮೈಸೂರಲ್ಲಿ ಬರುತ್ತೆ. ರಿಂಗ್ ರೋಡ್ ಒಳಗಡೆ ಬರುವಂತಹ ಪ್ರಾಪರ್ಟಿ. ಈ ಮನೆ ಬಗ್ಗೆ ಹೇಳೋದಾದರೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಆಫೀಸ್ ರೂಮ್ ಮಾಡ್ಕೊಂಡಿದ್ದಾರೆ, ಪ್ಲಸ್ ಒಂದು 4ರಿಂದ 5 ಕಾರ್ ಪಾರ್ಕ್ ಮಾಡೋಷ್ಟು ಸ್ಥಳಾವಕಾಶ ಇದೆ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಹಾಗೂ ಥರ್ಡ್ ಫ್ಲೋರ್ ಸೇರಿ ನಿಮಗೆ ಒಂದು 5 ಬೆಡ್ರೂಮ್ ಇರುವಂತಹ ಪ್ಲಸ್ ಒಂದು 6 ಸೀಟರ್ ಹೋಮ್ ಥಿಯೇಟರ್ ಇರುವಂತಹ ಮನೆ ಬಗ್ಗೆ ಹೇಳೋದಾದರೆ ಕಂಪ್ಲೀಟ್ ಗ್ರನೈಟ್ ಫ್ಲೋರಿಂಗ್ ಮನೆ, ಟಿ ವಿ ಕ್ಯಾಬಿನೆಟ್, ವಾರ್ಡ್ರೋಬ್ಸ್, ಫಾಲ್ ಸೀಲಿಂಗ್, ಮಾಡ್ಯುಲರ್ ಕಿಚನ್ ವಿತ್ ಚಿಮ್ನಿ, ಗೀಸರ್, AC, CCTV ಸಹಿತನೂ ಫಿಟ್ ಆಗಿರುವ ಮನೆ, ಪ್ಲಸ್ ಲಿಫ್ಟ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಸೊ ನೀವು ದೇವ್ರ ಮನೆ ನೋಡ್ಬೋದು. ಕಂಪ್ಲೀಟ್ ಟೀಕುಡ್ಡಲ್ಲಿ ಕಾರ್ವಿಂಗ್ ಮಾಡಿರುವಂತಹ ಒಂದು ದೇವ್ರ ಮನೆ. ಭಾಳ ವಿಶೇಷವಾಗಿ ಅವರೇ ಸ್ವಂತಕ್ಕೆ ಕಟ್ಕೊಂಡಿರುವಂತಹ ಮನೆ ಇದು. ಕಾರಣದಿಂದ ಮಾರ್ತಾ ಇದ್ದಾರೆ. ಸೊ ಫಸ್ಟ್ ಫ್ಲೋರಲ್ಲಿ ನಿಮಗೆ ಲಿವಿಂಗ್ ಏರಿಯಾ, ದೇವ್ರ ಮನೆ, ಡೈನಿಂಗ್ ಏರಿಯಾ, ಕಿಚನ್, ಒಂದು ರೂಮ್, ಅಟ್ಯಾಚ್ಡ್ ಬಾತ್ರೂಮ್ ಹಾಗೂ ಯುಟಿಲಿಟಿ ಏರಿಯಾ ಇರುವಂತಹ ಒಂದು ಫಸ್ಟ್ ಫ್ಲೋರ್. ಇಲ್ಲಿ ಮೂಲಭೂತ ಸೌಕರ್ಯಗಳಾದ ಕುಡಿಯೋ ನೀರಿನ ವ್ಯವಸ್ಥೆ, ಟಾರ್ ರೋಡ್, ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಫೆಸಿಲಿಟಿ ಆಗಿರುವಂತಹ ಒಂದು ರೆಡಿ ಟು ಮೂವ್ ಇನ್ ಮನೆ. ಭಾಳ ನೀಟ್ ಆ್ಯಂಡ್ ಕ್ಲೀನ್ ಆಗಿರುವಂತಹ ಒಂದು 5+1 6 ಬೆಡ್ರೂಮ್ ಇರುವಂತಹ ಒಂದು 75 ಚದರ ದಲ್ಲಿ ಕಟ್ಟಿರುವಂತಹ ಮನೆ. ಸೊ ಆಲ್ಮೋಸ್ಟ್ ಆ್ಯಸ್ ಇನ್ ವೇರ್ ಕಂಡೀಷನ್. ನಿಮಗೆ ಕಾಟ್ಸ್, ಫ್ಯಾನ್, AC, CCTV, ಗೀಸರ್ ಮತ್ತು 5 kV UPS ಇರುವಂತಹ ಪ್ಲಸ್ ಸೋಲಾರಲ್ಲಿ ಆಪ್ರೇಟ್ ಆಗುವಂತಹ ಒಂದು ಮನೆ. ಒಂದು 8 ಲಕ್ಷ ಖರ್ಚು ಮಾಡಿ ಸೋಲಾರ್ ಪ್ಯಾನಲ್ಸ್ ಹಾಕ್ಸಿದ್ದಾರೆ. ಸೊ ನಿಮಗೆ ಮನೆಗೆ ಕರೆಂಟ್ ಬಿಲ್ಲೇ ಬರೋಲ್ಲ. ಸೊ ರೀಸೆಂಟಾಗಿ ಮಾಡಿಸಿದ್ರು, 1 ಇಯರ್ ಆಗಿದೆ ಅಂತ ಹೇಳಿದ್ರು ಓನರ್. ಇದನ್ನು ಸೋಲಾರ್ ಪ್ಯಾನಲ್ ಹಾಕಿಸಿ, ಸೊ ಎಲ್ಲ ನಿಮಗೆ ಸೋಲಾರಿಂದಲೇ ಮನೆ ಕರೆಂಟ್ ಮತ್ತು ಎಲ್ಲ ಎಲೆಕ್ಟ್ರಿಕ್ ಉಪಕರಣಗಳು ಸೋಲಾರಿಂದನೇ ನಡೀತಾ ಇದ್ದಾರೆ ಅಂತ ಹೇಳಿದ್ರು. ಸೊ ಇದು ಯುಟಿಲಿಟಿ ಏರಿಯಾ. ಸೊ ಇಲ್ಲೇ ಕೆಲಸದವ್ರು ಬಂದು ಪಾತ್ರೆ, ಬಟ್ಟೆ ತೊಳೆದ್ಬಿಟ್ಟು ಪ್ಲಸ್ ಅದೇ ದಾರಿಲಿ ಹೋಗ್ಬೋದು. ಸೊ ಇಲ್ಲೊಂದು ನಿಮಗೆ ಕಾಮನ್ ಬಾತ್ರೂಮ್ ಬರುತ್ತೆ ಫಸ್ಟ್ ಫ್ಲೋರಲ್ಲಿ. ಸೊ ಎಂಟೈರ್ ಗ್ರನೈಟ್ ಸ್ಟೆಪ್ಸ್ ಬಳಸಿದ್ದಾರೆ ಹಾಗೂ ಟೀಕ್ ರೈಲಿಂಗ್ಸ್ನ ಅಳವಡಿಸಿದ್ದಾರೆ. ಸೊ ನಾವೀಗ ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ಈ ಫ್ಲೋರಲ್ಲಿ ನಿಮಗೆ 3 ಬೆಡ್ರೂಮ್ ಬರುತ್ತೆ, ಸ್ಟಡಿ ಏರಿಯಾ ಬರುತ್ತೆ ಹಾಗೂ ಒಂದು ಕಾಮನ್ ಏರಿಯಾ ಬರುತ್ತೆ. ಭಾಳ ವಿಶಾಲವಾಗಿರುವಂತಹ ಬೆಡ್ರೂಮ್ಸ್ ವಿತ್ ವಾಕ್-ಇನ್ ವಾರ್ಡ್ರೋಬ್ ಹಾಗೂ ಅಟ್ಯಾಚ್ಡ್ ಬಾತ್ರೂಮ್ ಇದೆ.
ಮನೆಯ 2ನೇ ಬೆಡ್ರೂಮ್ ನೋಡಿದ್ರಿ, ಇದು ಒಂದು ಕಾಮನ್ ಏರಿಯಾ. ಈಗ 3ನೇ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಇದು ಕಂಪ್ಲೀಟ್ ಫರ್ನಿಶ್ಡ್ ರೂಮ್. ವಿತ್ ಸ್ಟಡಿ ಟೇಬಲ್, ಟಿವಿ ಕ್ಯಾಬಿನೆಟ್, ಡ್ರೆಸ್ಸಿಂಗ್ ಯೂನಿಟ್, ವಾಕ್-ಇನ್ ವಾರ್ಡ್ರೋಬ್ ಮತ್ತು ಅಟ್ಯಾಚ್ಡ್ ಬಾತ್ರೂಮ್. ಸೊ ಇದು ಮನೆಯ 4ನೇ ಬೆಡ್ರೂಮ್. ಸೊ ಇದಕ್ಕೂ ಕಂಪ್ಲೀಟ್ ಕಾಟ್ಸ್, ಡ್ರೆಸ್ಸಿಂಗ್ ಯೂನಿಟ್, ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ ಮತ್ತು ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಈ ಬೆಡ್ರೂಮ್ಗೆ ಎಕ್ಸ್ಕ್ಲೂಸಿವ್ ಆಗಿ ಬಾಲ್ಕನಿ ಬರುತ್ತೆ. ಲಾಕ್ ಆಗಿತ್ತು, ಹಾಗಾಗಿ ನಿಮಗೆ ತೋರಿಸಿಲ್ಲ. ಸೊ ಇದು ಒಂದು ನಿಮಗೆ ಒಂದು ಸ್ಟಡಿ ಏರಿಯಾ ಮಾಡ್ಕೋಬೋದು ಅಥವಾ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ಗೆ ಅನುಕೂಲವಾಗಿರುವಂತಹ ಒಂದು ಕಾಮನ್ ಏರಿಯಾ. ಸೊ ನಾವೀಗ ಗ್ರೌಂಡ್ ಫ್ಲೋರ್ ನೋಡಿದ್ವಿ, ಫಸ್ಟ್ ಫ್ಲೋರ್ ನೋಡಿದ್ವಿ, ಸೆಕೆಂಡ್ ಫ್ಲೋರ್ ನೋಡಿದ್ವಿ. ಈಗ 3rd ಫ್ಲೋರಲ್ಲಿ ಇದ್ದೀವಿ. ಇಲ್ಲಿ ನಿಮ್ಗೆ ಇನ್ನೊಂದು ಬೆಡ್ರೂಮ್ ಬರುತ್ತೆ, ಹಾಗೊಂದು ಕಾಮನ್ ಏರಿಯಾ ಪ್ಲಸ್ ಒಂದು 6 ಸೀಟರ್ ಹೋಮ್ ಥಿಯೇಟರ್ ಬರುತ್ತೆ. ಸೊ ಏನು ನೋಡಿದ್ರಿ, ಇದು ಕಾಮನ್ ಏರಿಯಾ. ಇದು ನಿಮಗೆ 6 ಸೀಟರ್ ಹೋಮ್ ಥಿಯೇಟರ್ ಇದೆ. ಕಂಪ್ಲೀಟ್ ಆಪರೇಷನಲ್ ಅಂದರೆ ವರ್ಕಿಂಗ್ ಕಂಡೀಷನ್ ಇರುವಂತಹ ಒಂದು 6 ಸೀಟರ್ ಹೋಮ್ ಥಿಯೇಟರ್. ಅದರಲ್ಲಿ 2 ರೆಕ್ಲೈನರ್ ಸೀಟ್ಸ್ ಇದೆ. ಸೊ ಇದು ಮನೆಯ 5ನೇ ಬೆಡ್ರೂಮ್. ಸೊ ನಾನು ಹೇಳ್ದಂಗೆ ಇದು 5+1 6 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಮನೆ, 75 ಚದರ ಇರುವಂತಹ ಒಂದು 9 ಇಯರ್ಸ್ ಓಲ್ಡ್ ಪ್ರಾಪರ್ಟಿ. 40-60 ಕಟ್ಟಿದ್ದಾರೆ. ನಾರ್ತ್ ಫೇಸಿಂಗ್ ಸೈಟ್ ಹಾಗೂ ನಾರ್ತ್ ಫೇಸಿಂಗ್ ಡೋರ್ ಹಾಗೂ ಮನೆ ಮುಂದೆ 40 ಅಡಿ ರಸ್ತೆ ಪ್ಲಸ್ ಒಂದು 4ರಿಂದ 5 ಕಾರ್ ಪಾರ್ಕಿಂಗ್, ಕಾರ್ ನಿಲ್ಲಿಸುವಷ್ಟು ಸ್ಥಳಾವಕಾಶ ಇರುವಂತಹ ಮನೆ ಸೇಲ್ಗಿದೆ. ಇದು ವಿಜಯನಗರ 4 ಸ್ಟೇಜ್ ಫಸ್ಟ್ ಫೇಸ್ ರಿಂಗ್ ರೋಡ್ ಒಳಗಡೆ ಬರುವಂತಹ ಪ್ರಾಪರ್ಟಿ. ಇದರ ಬೆಲೆ, ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದು ಈ ಪ್ರಾಪರ್ಟಿ ವಿಸಿಟ್ ಮಾಡಬೇಕು ಅಂತ ಇದ್ದರೆ ನನಗೆ ಕರೆ ಮಾಡ್ಬೋದು. ಹಾಗೂ ನಮಸ್ಕಾರ.